ನಿರೀಕ್ಷೆ ಒಂದಿರ್ತದೆ, ಫಲಿತಾಂಶ ಒಂದಿರ್ತದೆ. ಜನಾದೇಶಕ್ಕೆ ನಾವು ಒಪ್ಪಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಜನ ಸಂಪೂರ್ಣವಾಗಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ದ್ರವಿಡಿಯನ್ ಹೋರಾಟದ ಮುಖಾಂತರ ತಮಿಳುನಾಡಿನಲ್ಲಿ ಸುಮಾರು ದಶಕಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು. ಸೊ ಇವತ್ತು ಅದು ಹೋಗಿ ಹೊಸದನ್ನು ಜನ ಹುಡುಕಿದ್ದಾರೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ತೀರ್ಮಾನವನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು TVK ಪಕ್ಷದ ಮುಖ್ಯಸ್ಥರು ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗೌರವಿಸಬೇಕು, ಅಭಿನಂದಿಸಬೇಕು. ಕಾಂಗ್ರೆಸ್ ಬೆಂಬಲ ಕೊಡಬೇಕು ತೀರ್ಮಾನ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಸೊ ಅಂದರೆ ಯಾವ ಬೇಸ್ ಮೇಲೆ ಅಂದರೆ ಜಾತ್ಯತೀತ ನಿಲುವನ್ನು TVK ಪಕ್ಷ ಮುಖ್ಯಸ್ಥರು ಮೊದಲಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಚುನಾವಣೆಗೆ ಪೂರ್ವದಲ್ಲೂ ಕೂಡ ಅವರು ಘೋಷಣೆ ಮಾಡಿದರು, ನಾನು ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗೋದಿಲ್ಲ, ಜಾತ್ಯತೀತ ನಿಲುವಿನಲ್ಲಿ ನಾನು ರಾಜಕಾರಣವನ್ನು ಮಾಡ್ತೇನೆ ಅಂತೇಳಿ ತಮಿಳುನಾಡಿನ ಜನರಿಗೆ ಚುನಾವಣಾ ಪ್ರಚಾರದಲ್ಲೂ ಕೂಡ ಹೇಳಿದರು. ಹಾಗಾಗಿ ಇವತ್ತು ಆ ಒಂದು ಹೇಳಿಕೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಬದ್ಧತೆಯನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಜನ ಹೊಸದನ್ನು ಬಯಸ್ತಾರೆ. ನಿಮ್ಮ ಟಿವಿಲೂ ಅಷ್ಟೇನೆ, ದಿನ ಒಂದೊಂದು ಹೊಸದು ಬರ್ತಾಯಿತ್ತು ಅಂತ ಅಂದರೆ ಹೊಸದು ಏನಾರ ಬರ್ತದೇನೋ ಅಂತ ನೋಡ್ತಾ ಇರ್ತಾರೆ. ನೀವು ಹಾಕಿದ್ದೇ ಕಾರ್ಯಕ್ರಮ ಆಗ್ತಾಯಿತ್ತು ಅಂತ ಅಂದರೆ ನಿಮ್ಮನ್ನು ಕೂಡ ನೋಡೋದಿಲ್ಲ, ನಿಮ್ಮನ್ನು ಕೂಡ ಸ್ಕ್ರೀನಲ್ಲಿ ಬದಲಾಯಿಸ್ತಾರೆ. ಅದು ಪಕ್ಷದ ಆಂತರಿಕ ವಿಚಾರಗಳು, ಅದು ಪಕ್ಷದ ಆಂತರಿಕ ವಿಚಾರಗಳು. ಚುನಾವಣಾ ಮುಂಚೆನೆ TVK ಜೊತೆಗೆ ಹೋಗ್ಬೇಕು ಅನ್ನೋಂಥ ವಾದ ಇತ್ತು. ನಿಮ್ಮ ಕಾಂಗ್ರೆಸ್ನ ನಾಯಕರುಗಳೇ ಅಲ್ಲಿ ಅದನ್ನ ಅಬ್ಜೆಕ್ಷನ್ ಮಾಡೋ ಸಲುವಾಗಿ ಅದಾಗಲಿಲ್ಲ. ಬಹುಶಃ ಹೋಗಿದ್ದಿದ್ರೆ ನಿಮಗೂ ಒಂದು ಗೌರವಿತವಾಗಿ ಇರ್ತಿತ್ತು ಅಂತ. ಕೆಲವು ಸಂದರ್ಭದಲ್ಲಿ ಕೆಲವೊಂದು ತೀರ್ಮಾನಗಳಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರುಗಳು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿರ್ತಾರೆ. ಸೊ ಬಹಳ ವರ್ಷಗಳ ಕಾಲ ನಾವು ಇಂಡಿಯಾ ಒಕ್ಕೂಟದಲ್ಲಿ ಇದ್ವಿ. ಇಂಡಿಯಾ ಒಕ್ಕೂಟದಲ್ಲಿರೋದ್ರಿಂದ ಇಂಡಿಯಾ ಒಕ್ಕೂಟಕ್ಕೆ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂಥೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆ ನಿರ್ಣಯವನ್ನು ಮಾಡಿದರು. ಇವತ್ತು ತೀರ್ಮಾನ ಫಲಿತಾಂಶಗಳು ಬಂದ ಮೇಲೆ ನಾವು ಜಾತ್ಯತೀತ ತತ್ವಗಳಿಗೆ ನಾವು ಗೌರವಿಸಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ಪಕ್ಷದ ಹಿರಿಯರು ತೀರ್ಮಾನವನ್ನು ಮಾಡಿದ್ದಾರೆ. ಇಲ್ಲ, ವಿಚಾರಗಳು ಬೇರೆಯವ್ರು ಹೇಳ್ತಾರೆ, ಎಲ್ಲೂ ಕೂಡ ಯಾರು ಕೂಡ ಅದನ್ನು ಓಪನ್ ಆಗಿ ಎಲ್ಲೂ ಹೇಳಿಲ್ವಲ್ಲ, ಎಲ್ಲ ಗಾಸಿಪ್. ಖಂಡಿತ ಅನಿಸಿತ್ತು. ಆ ವಿಚಾರವನ್ನು ನಾನು ಪಕ್ಷದ ಆಂತರಿಕದ ನಮ್ಮ ಅಭ್ಯರ್ಥಿ ಹತ್ರನೂ ವಿಚಾರಗಳನ್ನು ತಿಳಿಸಿದ್ದೆ, ಬೇರೆ ನಮ್ಮ ನಾಯಕರುಗಳ ಹತ್ರನೂ ತಿಳಿಸಿದ್ದೆ. ಸೊ ಜನ ಹುಚ್ಚಂತೂ ಬಂದಿದೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂಥೇಳಿ. ಸೊ ಬಹುತೇಕ ಸೀಟ್ಗಳು ಗೆದ್ದಿರ್ತಕ್ಕಂಥದ್ದು ಅರ್ಬನ್ ವೋಟರ್ಸೇನೆ TVKಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಗಣನೀಯವಾಗಿ ನಾವು ಗಮನಿಸಬೇಕಾಗ್ತದೆ. ದಿನ ಭಾಳ ದೂರ ಇದೆಯಲ್ಲ, 2 ವರ್ಷ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಜನ ತೀರ್ಪು ಕೊಟ್ಟಿದ್ದಾರೆ. ಪಕ್ಷ ಒಗ್ಗಟ್ಟಾಗಿ ಕೆಲವೊಂದು ಗೊಂದಲಗಳಿದ್ದರೂ ಕೂಡ ನಮ್ಮ ಸರ್ಕಾರದ ಕೆಲಸಗಳು, ಸಾಧನೆ ಮತ್ತು ಆ ಕ್ಷೇತ್ರದಲ್ಲಿದ್ದಂಥ ಅನುಕಂಪದ ಅಲೆ ಎಲ್ಲವೂ ಕೂಡ ಒಂದಷ್ಟು ಸಹಾಯ ಮಾಡಿದೆ. ಗೊತ್ತಿಲ್ಲ, ನೀವು ಹಂಗಂತ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ನಾನೇನು MLA ನಾನೇನು MP ಆಸೆ ಇಟ್ಕೊಳಕ್ಕೆ.
ಜವಾಬ್ದಾರಿಗಳು ನಿಭಾಯಿಸೋದು ಕಷ್ಟ. ಪಟ್ಟದಲ್ಲಿ ನೋಡಬೇಕು ಅನ್ನೋ ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ನಾಯಕತ್ವ ವಿಚಾರದಲ್ಲಿ ಮೇಲ್ನೋಟ ಕೆಲವು ತಣ್ಣಗಿದೆ, ಒಳಗಡೆ ತಣ್ಣಗಿಲ್ಲ ಅಂತ ಅನ್ಸುತ್ತಾ ನಾವು ಅನ್ಕೋಬೋದ? ಬಾಡಿ ಯಾವಾಗಲೂ ಹೊರಗಡೆ ಕೂಲಾಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಬಿಸಿ ಏನಾದ್ರು ಅಲ್ಲಪ್ಪ, ಈಗ ಸ್ವಲ್ಪ ತಿಂಗಳು ನಿಮ್ಮ ಬಾಡಿಲೂ ಅಷ್ಟೇ, ನನ್ನ ಬಾಡಿಲೂ ಅಷ್ಟೇ. ಮೇಲ್ಗಡೆ ನೋಡಿದ್ರೆ ಬಾಡಿ ಕೂಲಾಗಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ. ಒಳಗಡೆ ಬಿಸಿಯಾಗಿದ್ರೇ ರಕ್ತ ಸಂಚಲನ ಆಗೋದು. ಬಿಸಿ ರಕ್ತ ಏನಾದ್ರು ವೇರಿಯೇಷನ್ ಮಾಡುತ್ತಾ ಅಂತ? BP ವೇರಿಯೇಷನ್ ಆಗಿ ಹೆಚ್ಚು ಕಮ್ಮಿ ಆಗುತ್ತೆ, ಏನಾದ್ರು ವೇರಿಯೇಷನ್ ಮಾಡುತ್ತಾ? ಬಾಡಿ ಶೇಕ್ ಮಾಡುತ್ತಾ? ನಿಮ್ದಾದ್ರೆ ನಮ್ಮದು ಆಗುತ್ತೆ. ಕೆಲವು ಹಿರಿಯ ಸಚಿವರೇ ಈ ಗೊಂದಲಗಳಿಗೆ ಒಂದು ಇತ್ಯರ್ಥ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನು ಮಾಡ್ತಾರೆ. ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲಗಳನ್ನು ಬಗೆಹರಿಸಬೇಕು ಅನ್ನೋ ಒಂದು ಒತ್ತಡ ಆಗ್ತಾರೆ. ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ, ನಾನು ಸ್ವಾಗತವನ್ನು ಮಾಡ್ತೇನೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ಮೇಲೆ ಅದು ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ ಸರ್. DK ಹರಿಪ್ರಸಾದ್, ಪರಮೇಶ್ವರ್ ಎಲ್ಲ ಸಂತೋಷ. ಗ್ಯಾರಂಟಿ ವಿಚಾರದಲ್ಲಿ DK ಶಿವಕುಮಾರ್ ಅವರು ಗ್ಯಾರಂಟಿ ನಮ್ಮ ಕೈ ಹಿಡಿತು, ನಾವು ಬೆಂಬಲ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಇನ್ನು ಕೆಲವು ಸಚಿವರು ಗ್ಯಾರಂಟಿ ವರ್ಕೌಟೇ ಆಗ್ತಾ ಇಲ್ಲ, ಜನರು ನೆನಪೆ ಮಾಡ್ಕೊತಾ ಇಲ್ಲ ಅನ್ನೋ ಮಾತುಗಳು ಆಗ್ತಾ ಇದೆ. ನೋಡ್ರಿ, ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ನಾವು ಚುನಾವಣಾ ಭರವಸೆಗಳನ್ನು ಏನು ಕೊಟ್ಟಿದ್ವಿ ಆ ಭರವಸೆಗಳನ್ನು ಈಡೇರಿಸುತ್ತೆ. ಯಾರು ಕೊಟ್ಟ ಮಾತುಗಳನ್ನು ಹೇಳಿರ್ತೀವಿ ಆ ಮಾತಿನಂತೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಕ್ಷಗಳ ಜವಾಬ್ದಾರಿ ಮತ್ತು ನಮ್ಮ ಪ್ರಣಾಳಿಕೆಯ ವಿಚಾರಗಳನ್ನು ಅನುಷ್ಠಾನ ಮಾಡಬೇಕು, ಪ್ರಮುಖ ಅಂಶಗಳನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಗ್ಯಾರಂಟಿಗಳ ಬಗ್ಗೆ ಜನ ಯಾರು ಬೆನಿಫಿಷಿಯರೀಸ್ ಇದ್ದಾರೆ ಅವರು ಸಂತೋಷದಿಂದ ಇದ್ದಾರೆ. ಅವ್ರಿಗೆ ಲಾಭ ಏನಾಗಿದೆ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿ ಯಾವಾಗ ಇದು ನಮಗೆ ಚರ್ಚೆಗೆ ಮುಕ್ತವಾಗಿ ಚರ್ಚೆಗೆ ಬರೋದು ಅಂತಂದರೆ ಜನರಲ್ ಎಲೆಕ್ಷನ್ಸಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆಗಳು ಬರುತ್ತೆ. ಕೆಲವು ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಬೇರೆ ಬೇರೆ ರೀತಿ, ಏನು ಆಂಧ್ರ ಪ್ರದೇಶದಲ್ಲಿರ್ಬೋದು, ಇವತ್ತು ತಮಿಳುನಾಡಿನಲ್ಲಿರ್ಬೋದು, ಬೇರೆ ಪಕ್ಷಗಳು ಏನು ಗ್ಯಾರಂಟಿಗಳು ನಮ್ಮನ್ನು ಫಾಲೋ ಅಪ್ ಮಾಡಿ ಕೊಟ್ಟಿದ್ರು ಅದು ಕೆಲವರು ತಿರಸ್ಕಾರ ಮಾಡಿರುವಂಥದ್ದು ಉಂಟು, ಕೆಲವರು ಅಕ್ಸೆಪ್ಟ್ ಮಾಡಿರುವಂಥದ್ದು ಉಂಟು. ಸೊ ಒಂದೊಂದು, ಇವತ್ತು ಅಸ್ಸಾಂನಲ್ಲಿ BJP ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ. ವೆಸ್ಟ್ ಬೆಂಗಾಲಲ್ಲಿ BJPಯ ಅಧಿನಾಯಕರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ದೆಹಲಿನಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಯಾರು ಗ್ಯಾರಂಟಿಗಳ ಬಗ್ಗೆ ವಿರೋಧ ಮಾಡ್ತಾರೆ ಅವರು ಅವರ ನಾಯಕರು ಏನು ಬೇರೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ, ಬರೀ ಕರ್ನಾಟಕದ ಬಗ್ಗೆ ಚಕಾರ ಎತ್ತಾರೆ. ನೀವು ಅದನ್ನು ಭಾಳ ಪ್ರಮುಖವಾಗಿ ಗಮನಿಸಬೇಕು. ನಮ್ಮ ಚುನಾವಣೆ ಆದಮೇಲೆ, ಕರ್ನಾಟಕದ ಚುನಾವಣೆ ಆದಮೇಲೆ ಯಾವ್ಯಾವ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಯಾವ್ಯಾವ ಪಕ್ಷದವರು ಘೋಷಣೆ ಮಾಡಿದ್ರು, ಕಾರಣ ಏನು? ಸೊ ಇವೆಲ್ಲವೂ ಕೂಡ ನೀವು ಎಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಅದರ ಲಾಭ ಇಲ್ಲ ಅಂತ ಅಂದರೆ ಯಾಕೆ ಕೊಡ್ತಾ ಇದ್ರು BJPಯವರು? BJP ರಾಜ್ಯಗಳೇ ಬಹುತೇಕ ರಾಷ್ಟ್ರದಲ್ಲಿ ಅತಿ ಹೆಚ್ಚು 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಕರ್ನಾಟಕದ ನಂತರದ ಎಲ್ಲ ಚುನಾವಣೆಗಳಲ್ಲಿ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದು ಸಹ ಸಚಿವರು ಪರಿಷ್ಕರಣೆ ಆಗಬೇಕು ಅನ್ನೋ ಒಂದು ಅಲ್ಲ, ಒಂದಷ್ಟು ವಿಚಾರಗಳು ಚರ್ಚೆನಲ್ಲಿದೆ, ಆದರೆ ನೀವು ಸಹಕಾರ ಕೊಡಬೇಕು. ನೀವೇನು ಮಾಡ್ತೀರಿ? ಒಬ್ಬನ ಕಾರ್ಡ್ ಇಲ್ಲ ಅಂತ ಅಂದ್ರೂ ಇವನು ಕಾರ್ಡ್ ಕೊಟ್ಟಿಲ್ಲ ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸ್ತೀರಿ. ಯಾರಿಗೋ ಒಬ್ರಿಗೆ ದುಡ್ಡು ಬಂದಿಲ್ಲ ಅಂತ ಅಂದರೆ 1 ತಿಂಗಳು ದುಡ್ಡು ಬರಲಿಲ್ಲ, ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ನೀವೇ ಯಾರೋ BJPಯವ್ರ ಹತ್ರ ಹೋಗಿ ಮೈಕ್ ಹಿಡಿದ್ಬಿಟ್ಟು ಹೇಳಿಸ್ತೀರಿ. ಅದನ್ನೇ ಭಾಳ ಪ್ರಮುಖವಾಗಿ, ಹಂಗಂದರೆ 1 ಕೋಟಿ 25 ಲಕ್ಷ ಜನಕ್ಕೆ ಬಂದಿಲ್ವಾ ಅಂತ ಅಂದರೆ 1 ಕೋಟಿ 20 ಲಕ್ಷ ಜನಕ್ಕೆ ಬರ್ತಾ ಇರೋದನ್ನು ನೀವು ಹೇಳೋದೇ ಇಲ್ಲ. ಯಾರಿಗೋ 1,000 ಜನಕ್ಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಗಮನವನ್ನು, ರಾಜ್ಯದ ಜನರ ಗಮನವನ್ನು, ಮನಸ್ಸನ್ನು ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ.